ಓಂ ಶಾಂತಿ. ಡೇಟ್ ಆಗಿದೆ 28/9/1969. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಪೂರೇ ಕೋರ್ಸ್ ಕಾ ಸಾರ್ ಕಥನಿ ಕರ್ನಿ ಏಕ ಕರು. ಇಡೀ ಕೋರ್ಸದ ಸಾರ ಏನಾಗಿದೆ? ಹೇಳುವುದು, ಹೇಳಿದಂತೆ ಮಾಡುವುದು ಅಂತ ಹೇಳ್ತಾರೆ ಬಾಬಾ. कथनी करनी एक करो. किस रूप में मुलाकात कर रहे हो? ಬಾಬಾ ಕೇಳ್ತಾರೆ, ಯಾವ ರೂಪದಲ್ಲಿ ಬಾಬಾನ ಭೇಟಿ ಆಗ್ತಿದ್ದೀರಾ? ಅವ್ಯಕ್ತ ರೂಪ ಸೇ ವಾ ಸ್ನೇಹ ರೂಪ ಸೇ ವಾ ಶಕ್ತಿ ರೂಪ ಸೇ. ಅವ್ಯಕ್ತ ರೂಪದಿಂದ ಮಿಲನ್ ಮಾಡ್ತಿರೋ, ಸ್ನೇಹ ರೂಪದಿಂದ ಮಾಡ್ತಿರೋ ಅಥವಾ ಶಕ್ತಿ ರೂಪದಿಂದ ಮಾಡ್ತಿರೋ? ಬಾಪ್ ರೂಪ ಸೇ ತೋ ಮುಲಾಕಾತ್ ಕರ್ ಹಿ ರಹಿ ಹೋ. ತಂದೆಯ ರೂಪದಲ್ಲಿ ಭೇಟಿಯನ್ನು ಮಾಡ್ತಾ ಇದ್ದೀರಾ ಅಂದರೆ ಶಿವಬಾಬಾ ನನ್ನ ತಂದೆ, ನಾನು ನನ್ನ ಮಗ ಅಂಥೇಳಿ ಈ ರೂಪದಲ್ಲಿ ಭೇಟಿ ಮಾಡ್ತಿದ್ದೀರಾ. ಲೇಕಿನ್ ಸ್ನೇಹ ರೂಪ ಮೇ ವಾ ಶಕ್ತಿ ರೂಪ ಮೇ ವಾ ಅವ್ಯಕ್ತ ರೂಪ ಮೇ. ಆದರೆ ಸ್ನೇಹ ರೂಪದಲ್ಲಿ, ಶಕ್ತಿ ರೂಪದಲ್ಲಿ, ಅವ್ಯಕ್ತ ರೂಪದಲ್ಲಿ ಭೇಟಿ ಮಾಡ್ತೀರೇನು? ವರ್ತಮಾನ ಕೌನ್ಸ ವಿಶೇಷ ರೂಪ ಹೇ? ವರ್ತಮಾನ ಸಮಯದಲ್ಲಿ ಯಾವ ವಿಶೇಷವಾದ ಯಾವ ರೂಪ? सारे दिन में इन तीनों रूपों में से ज़्यादा कौन सा रूप रहता है? ಇಡೀ ದಿನ ಈ ಮೂರು ರೂಪಗಳಲ್ಲಿ ಯಾವುದು ಹೆಚ್ಚು ಇರ್ತದೆ ಅಂತ ಕೇಳ್ತಾರೆ ಬಾಬಾ. ಮೂರು ಯಾವುದು? ಸ್ನೇಹ ರೂಪ, ಶಕ್ತಿ ರೂಪ, ಅವ್ಯಕ್ತ ರೂಪ. ಈ ಮೂರದರಲ್ಲಿ ಹೆಚ್ಚು ಯಾವುದಿರ್ತದೆ? ಇನ್ ತೀನೋ ಸೆ ಶ್ರೇಷ್ಠ ಕೌನ್ ಸಾ ಹೈ? ಈ ಮೂರುಗಳಲ್ಲಿ ಯಾವುದು ಶ್ರೇಷ್ಠ? हर एक ने अपना समाचार सुनाया. ಎಲ್ಲರೂ ತಮ್ಮ ತಮ್ಮ ಸಮಾಚಾರ ಹೇಳಿದರು. अब सिर्फ प्रश्न पूछते हैं फिर स्पष्ट करेंगे. ಈಗ ಕೇವಲ ಪ್ರಶ್ನೆ ಕೇಳ್ತಾರೆ ಮತ್ತು ಸ್ಪಷ್ಟ ಮಾಡ್ತಾರೆ. अब सबने जो एक्स्ट्रा ट्रेनिंग कोर्स लिया है. ಈಗ ಎಲ್ಲರೂ ಏನು ಮಾಡಿದ್ದೀರಾ? ಎಕ್ಸ್ಟ್ರಾ ಕೋರ್ಸ್ ತಗೊಂಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಈಗ ತಾವೆಲ್ಲರೂ ಏನು ಮಾಡಿದ್ದೀರಾ? ಎಕ್ಸ್ಟ್ರಾ ಕೋರ್ಸನ್ನು, ಎಕ್ಸ್ಟ್ರಾ ಟ್ರೈನಿಂಗನ್ನು ತಗೊಂಡಿದ್ದೀರಾ. ಇನ್ಮೇ ಸಬ್ಸೆ ಪವರ್ಫುಲ್ ಪಾಯಿಂಟ್ ಕೌನ್ಸಿ ಲೀ ಹೇ. ಇದರಲ್ಲಿ ಶಕ್ತಿಯುತವಾದ ಪಾಯಿಂಟನ್ನು ಯಾವತ್ತು ತಗೊಂಡಿದ್ದೀರಾ? ಜೋ ಪಾಯಿಂಟ್ ಆಗಿ ವಿಘ್ನೋಂ ಕೋ 1 ಸೆಕೆಂಡ್ ಮೇ ಖತಮ್ ಕರ್ ದೇ. ಆ ಪಾಯಿಂಟ್ ಹೆಂಗಿರಬೇಕು? ಒಂದೇ ಸೆಕೆಂಡಿನಲ್ಲಿ ವಿಘ್ನಗಳನ್ನು ನಾಶ ಮಾಡಬೇಕು. हर एक ने भिन्न भिन्न पॉइंट तो सुनाई. अब जिन्होंने भी पॉइंट सुनाई ही हैं वो फिर भी अपना अनुभव लिख भेजे. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರು ಭಿನ್ನ ಭಿನ್ನ ಬೇರೆ ಬೇರೆ ಪಾಯಿಂಟ್ಗಳನ್ನು ಹೇಳಿದ್ರಿ. ಯಾವುದು ಪಾಯಿಂಟ್ ಅನುಭವ ಇದೆಯೋ ಅದನ್ನು ನೀವೇನು ಮಾಡಿರಿ? ಬರೆದು ಕಳಿಸಿ. ಕಿ ಇಸ್ ಪಾಯಿಂಟ್ ಕೋ ಯೂಸ್ ಕರ್ನೆ ಸೆ ಕಿತನೆ ಸಮಯ ಮೇ ವಿಘ್ನ ದೂರ ಹುವಾ ಹೇ. ಬಾಬಾ ಹೇಳ್ತಾರೆ, ಈ ಪಾಯಿಂಟನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ವಿಘ್ನಗಳು ಎಷ್ಟು ಸಮಯದಲ್ಲಿ ದೂರ ಆದವು. जैसे कोई दवाई एक यूज़ करके देखता है फिर अनेकों को उसका लाभ लेने में सहज होता है. ಬಾಬಾ ಹೇಳ್ತಾರೆ, ಹೇಗೆ ಹೊರಗಡೆ ವಿಜ್ಞಾನಿಗಳು ಒಂದು ಔಷಧಿಯನ್ನು ಎಲ್ಲರಿಗೂ ಕೊಡಬೇಕು ಅಂತಂದರೆ ಮೊದಲು ಏನು ಮಾಡ್ತಾರೆ? ಯಾವುದೋ ಒಂದು ಪ್ರಾಣಿ ಮೇಲೆ ಯೂಸ್ ಮಾಡ್ತಾರೆ. ಆಮೇಲೆ ಅದು ಸರಿ ಇತ್ತು ಅಂತಂದರೆ ಎಲ್ಲರಿಗೂ ಅದನ್ನು ಕೊಡ್ತಾರೆ. तो यह सब भिन्न भिन्न पॉइंट जो निकली है उन सब का सार 2 शब्दों में याद रखो जिसमें आपकी सब बातें आ जाए. ಬಾಬಾ ಹೇಳ್ತಾರೆ, ಇಲ್ಲೇನು ನೀವು ಬೇರೆ ಬೇರೆ ತರಹದ ಪಾಯಿಂಟ್ಸ್ಗಳನ್ನು ಹೇಳಿದಿರಿ, ಆ ಎಲ್ಲ ಶಬ್ದಗಳ ಸಾರ ಯಾದ್ ರಖೋ ಅಂತ ಹೇಳ್ತಾರೆ ಬಾಬಾ. ಉನ್ ಸಬ್ ಕಾ ಸಾರ್ 2 ಶಬ್ದೋ ಮೇ ಯಾದ್ ರಖೋ. ಆ ಎಲ್ಲ ಪಾಯಿಂಟ್ಸ್ಗಳ ಸಾರವನ್ನು 2 ಶಬ್ದಗಳಲ್ಲಿ ನೆನಪು ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಜಿಸ್ಮೆ ಆಪ್ಕಿ ಸಬ್ ಬಾತೆ ಆ ಜಾಯ್. ಆ 2 ಪಾಯಿಂಟ್ಗಳಲ್ಲಿ ನಿಮ್ಗೆ ಎಲ್ಲರದ್ದು ಮಾತು ಬರಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಜೋ ಅಬ್ ಕೋರ್ಸ್ ಕಿಯಾ ಹೇ ಉಸ್ಕಾ ಮುಖ್ಯ ಸಾರ್ 2 ಅಕ್ಷರೋ ಮೇ ಯಾದ್ ರಖನಾ ಹೇ. ಬಾಬಾ ಹೇಳ್ತಾರೆ, ಈಗ ಇದೇನು ಕೋರ್ಸ್ ಮಾಡಿದ್ರಲ್ಲ, ಮುಖ್ಯವಾಗಿ ಎಲ್ಲದರ ಸಾರ 2 ಅಕ್ಷರಗಳ ಮೇಲೆ ನೀವೇನು ಮಾಡಬೇಕು? ನೆನಪು ಮಾಡಬೇಕು. ಕಿ ಜೋ ಕೇತೆ ಹೇ ಓ ಕರ್ನಾ ಹೇ. ಆ 2 ಶಬ್ದಗಳು ಯಾವುದು? ನೀವೇನು ಹೇಳ್ತೀರೋ
ಅದನ್ನು ಮಾಡಬೇಕು. ಅದನ್ನೇ ಮೇಲೆ ಹೇಳಿದ್ರಲ್ಲ ಬಾಬಾ, ಕಥನಿ ಕರ್ನಿ ಏಕ್ ಹೋ. कहते हैं हम ब्रह्मा कुमारी हैं. ಹೇಳ್ತಾರೆ ನಾವು ಏನಿದ್ದೀವಿ ಬ್ರಹ್ಮಕುಮಾರಿ. ಹಮ್ ಬಾಪ್ ದಾದಾಕ್ಕೆ ಬಚ್ಚೆ ಆಜ್ಞಾಕಾರಿ ಹೇ. ನಾವೆಲ್ಲ ಬಾಬಾ ಹೇಳಿದ ಹಾಗೆ ಕೇಳ್ತೀವಿ. ಮದದ್ಗಾರ್ ಹೇ, ಮತ್ತು ನಾವು ಬಾಬಾಗೆ ಸಹಯೋಗಿ ಇದ್ದೀವಿ. ಜೋ ಭೀ ಬಾತೆ कहते हो वह ಪ್ರಾಕ್ಟಿಕಲ್ ಕರ್ನಾ ಹೇ. ನೀವೇನೇನು ಮಾತಾಡ್ತೀರೋ ಅದು ಪ್ರಾಕ್ಟಿಕಲ್ನಲ್ಲಿ ಇರಬೇಕು. कहना ಅರ್ಥಾತ್ ಕರ್ನಾ, ಏನು ಹೇಳ್ತೀರೋ ಅದು ಮಾಡೋದು. कहने और करने में अंतर नहीं हो. ಹೇಳುವುದು ಮತ್ತು ಮಾಡೋದರಲ್ಲಿ ಅಂತರ ಆಗಬಾರ್ದು. ಯಹಿ ಆಪ್ಕೆ ಕೋರ್ಸ್ ಕಾ ಸಾರ್ ಹೇ. ಇದೇ ತಮ್ಮ ಈ ಕೋರ್ಸಿನ ಒಂದು ಸಾರ ಇದೆ. कहते तो आप कई वर्षों से हो विकार बुरी चीज़ है. ಬಾಬಾ ಹೇಳ್ತಾರೆ, ಹೇಳ್ತೀರಿ ತಾವು ಬಹಳ ವರ್ಷಗಳಿಂದ ವಿಕಾರ ಏನಿದು ಬಹಳ ಕೆಟ್ಟ ವಸ್ತು. औरों को भी सुनाते हो लेकिन खुद घर गृहस्थी से न्यारे होकर नहीं चलते हो. ಬೇರೆಯವ್ರಿಗೆಲ್ಲ ಹೇಳ್ತೀರ, ಸಿಟ್ಟು ಮಾಡ್ಕೋಬಾರ್ದು, ಸಹಿಸ್ಕೊಳ್ಬೇಕು ಎಲ್ಲ ಹೇಳ್ತೀರ, ಮತ್ತು ನೀವೇ ಮನೆಗೆ ಹೋಗಿ ಏನು ಮಾಡ್ತೀರಾ, ಭಿನ್ನ ಆಗೋದಿಲ್ಲ. ತೋ ಅಪನಾ ಹಿ ಕೇನಾ ಅವ್ರ ಕರ್ನಾ ಬದಲ್ ಜಾತಾ ಹೈ. ನಿಮ್ದು ಏನಾಗ್ಬಿಡ್ತದೆ, ಹೇಳೋದೊಂದು ಮಾಡೋದೊಂದು ಮಾಡ್ತೀರಾ. ಇಸ್ಲಿಯೇ ಆಜ್ ಸೆ ಯಹ ಬಾತ್ ಯಾದ್ ರಖೋ. ಅದಕ್ಕೆ ಇವತ್ತು ಇದೇನು ನೆನಪಿಟ್ಕೋಬೇಕು, ಏನು ಜೋ ಕಹೆಂಗೆ ಸೋ ಕರೆಂಗೆ. ಏನು ಹೇಳ್ತೀರೋ ಅದನ್ನು ಮಾಡಬೇಕು. ಅದಕ್ಕೆ ರಾಮಕೃಷ್ಣ ಪರಮಹಂಸರದೊಂದು ಕಥೆ ಬರ್ತದೆ. ಏನು ಅಂತಂದರೆ, ಒಬ್ಬ ಮಾತೆ ಮಗನ ಕರ್ಕೊಂಡು ಬಂದಿರ್ತಾಳೆ. ಆ ಮಗು ಭಾಳಷ್ಟು ಬೆಲ್ಲ ತಿಂತಿರ್ತಾಳೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಕೇಳ್ತಾಳೆ, ನನ್ನ ಮಗ ಭಾಳ ಬೆಲ್ಲ ತಿಂತಾನ, ಹೆಂಗಾರೆ ಮಾಡಿ ಏನು ಮಾಡಿರಿ ಬೆಲ್ಲ ತಿನ್ನೋದು ಬಿಡಿಸ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ವಾರ ಬಿಟ್ಟು ಬಾ ಅಂಥೇಳಿ. ಆಮೇಲೆ ಅವರು ಬಿಟ್ಟು ಬರ್ತಾರೆ. ಬಿಟ್ಟು ಬಂದ ಕೂಡಲೇ ಹೇಳ್ತಾರೆ, ನೋಡಪ್ಪ ನೀ ಬೆಲ್ಲ ತಿನ್ನಬಾರ್ದು, ಚಲೋ ಅಲ್ಲ ಅಂತ. ಅದಕ್ಕೆ ಆಕಿ ಮಾತೆ ಹೇಳ್ತಾಳೆ, ಇಷ್ಟು ಹೇಳೋದಕ್ಕೆ ಒಂದು ವಾರ ಯಾಕೆ ಕಾಯಿಸಿದ್ರಿ ಅಂತ. ಅದಕ್ಕೆ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ನಾನು ಬೆಲ್ಲ ಭಾಳ ತಿಂತಿದ್ದೆ, ನಾನು ಭಾಳ ಬೆಲ್ಲ ತಿಂದು ನಿನಗೆ ಬಿಡು ಅಂತ ಹೇಳಿದ್ರೆ ಸರಿಯಲ್ಲ, ಮೊದಲು ನಾನು ಬೆಲ್ಲ ತಿನ್ನೋದು ಬಿಟ್ಟೆ, ಅದಕ್ಕೆ ಈಗ ನನಗೆ ಹೇಳೋಕ್ಕೆ ಒಂದು ಎಥಿಕ್ಸ್ ಇದೆ, ಅದಕ್ಕೆ ಇವಾಗ ನಾನು ಹೇಳ್ಬೋದು ನೀನು ಬೆಲ್ಲ ತಿನ್ನಬೇಡ ಅಂಥೇಳಿ ಅಂತ ಹೇಳ್ತಾರೆ ಬಾಬಾ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಅದಕ್ಕೆ ಇಲ್ಲಿನೂ ಬಾಬಾ ಹೇಳ್ತಾರೆ, ಸಹನ್ ಮಾಡ್ಕೊಳ್ರಿ, ಸಹನ್ ಶಕ್ತಿ ಇರಬೇಕು, ಕ್ರೋಧ ಮಾಡ್ಕೋಬೇಡ್ರಿ, ಎಲ್ಲರನ್ನ ಆತ್ಮ ಅಂತ ತಿಳ್ಕೊಂಡು ಮಾತಾಡ್ರಿ ಅಂತ ನಾವೆಲ್ಲಿ ಹೇಳ್ತೀವಿ. ಮತ್ತು ಮನೆಗೆ ಹೋಗಿ ಏನು ಮಾಡ್ತೀವಿ, ಮತ್ತು ನನ್ನ ಮಗ, ನನ್ನ ಗಂಡ, ನನ್ನ ಹೆಂಡತಿ, ನಮ್ಮ ಅವ್ವ, ಹೀಗೆಲ್ಲ ಮತ್ತೆ ಏನು ಮಾಡ್ತೀವಿ, ದೈಹಿಕ ಭಾನದಲ್ಲಿ ಬಂದು ಮಾತು ಹೇಳ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಏನಾರೇ ಶ್ರೇಷ್ಠ ಆಗಬೇಕು ಅಂತಂದರೆ ಎರಡು ಮಾತು, ಕಥನಿ ಕರ್ನಿ ಒಂದೇ ಇರಬೇಕು. जो भी सोचते हो अथवा दुनिया को भी जो कहते हो वो करके दिखाना. ಇಡೀ ವಿಶ್ವ ಹೆಂಗಿರಬೇಕು ಅಂತ ನಮಗೊಂದು ಆಸೆ ಇರ್ತದೆ, ಚಲೋ ಇರಬೇಕು, ಹಂಗಾರೆ ನಾನು ಚಲೋ ಇದ್ದೀನಿ, ಎಲ್ಲರೂ ಸಹಯೋಗಿ ಇರಬೇಕು ಅಂತ ಅನ್ಕೋತೀವಿ. ಹಂಗಾರೆ ನಾನು ಸಹಯೋಗಿ ಇದ್ದೀನೇನು, ಎಲ್ಲರೂ ನನ್ನನ್ನು ಪ್ರೇ ಮಾಡಲಿ ಅಂತ ಅಂದ್ಕೊಳ್ತೀವಿ, ಹಾಗಾದ್ರೆ ನಾ ಎಲ್ಲರನ್ನ ಪ್ರೇ ಮಾಡ್ತಿದ್ದೀನೇನು. ಈ ಥರ ನೀವೇನು ಮಾಡಬೇಕು, ಚೆಕ್ ಮಾಡ್ಕೋಬೇಕು. ನೀವೇನು ಬಯಸ್ತೀರೋ ಅದು ನೀವಾಗಿರಬೇಕು. ನಾವು ಎಲ್ಲರಿಂದ ಏನು ಬಯಸ್ತೀವೋ ಅದು ಮೊದಲು ನಾವಾಗಿರಬೇಕು, ಅದನ್ನು ನಾವು ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಸಿರ್ಫ್ ಕೆಹನಾ ಹಿ ನಹಿ ಕರ್ನಾ ಹೇ. ಬರೀ ಹೇಳೋದೆಲ್ಲ ಮಾಡಬೇಕು. ಅಬ್ ಸರ್ವಿಸ್ ಜೋ ರಹಿ ಹೇ वो कहने से नहीं होगी लेकिन अपनी करनी से ಅಂತ ಹೇಳ್ತಾರೆ ಬಾಬಾ. ಈಗೇನು ಸರ್ವಿಸ್ ಉಳಿದದ, ಬರೀ ನೀವು ಹೇಳೋದಲ್ಲ, ನೀವೇನು ಮಾಡ್ತೀರಿ ಅದನ್ನು ನೋಡಿ ಅವ್ರು ಮಾಡ್ತಾರೆ. ಕಥನಿ ಕರ್ನಿ ರಹನಿ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಬಾಬಾ, ಹೇಳೋದು ಮಾಡೋದು ಇರೋದು. ಹಿಂಗಂದ್ರೆ ಏನು, ಹೇಳೋದು ಶಾಂತ್ ಸ್ವರೂಪ್ ಇರಬೇಕು ಅಂತ ಹೇಳ್ತಿರ್ತೀವಿ. ನಾನು ಶಾಂತ್ ಸ್ವರೂಪ್ ಇರೋದು, ಕರ್ನಿ ಶಾಂತಿಯೊಳಗಿರೋದು, ಶಾಂತಿಯೊಳಗೆ ಇರೋದು. ಕೇತೆ ಹೇನ ಅಂದರೆ ಇನ್ನೊಂದು ದೇವತಾ ಸ್ವರೂಪ್. ದೇವತಾ ಹಂಗಿದ್ದೀವಿ ಅಂದರೆ ದೇವತಾ ಗುಣಗಳು ನಮ್ಮಲ್ಲಿದ್ದಾವೆ. कहते हैं ना, जो भी सारे दिन में आप कर्म करते हैं. इडी दिवस ನೀವೇನು ಕೆಲಸ ಮಾಡ್ತೀರಲ್ಲ, घर में रहते हो तो कथनी करनी और रहनी तीनों ही एक हो, तब कर्मातीत अवस्था में जल्दी से जल्दी पहुंच सकेंगे.
ಚೆಕ್ ಮಾಡ್ಕೊಳ್ಬೇಕು. ನಾನು ಏನು ಹೇಳಿದ್ದೀನೋ, ನಾನು ಹಂಗೆ ಮಾಡ್ತಿದ್ದೀನೇನು, ನಾನು ಹಂಗಿದ್ದೀನೇನು. ಇದಕ್ಕೆ ಹೇಳ್ತಾರೆ ಕರ್ಮಾತೀತ ಅವಸ್ಥಾ. ಕಥನಿ ಕರ್ಣಿ ರಹಿಣಿ ಮೂರು ಒಂದಿದ್ರೆ ಅದಕ್ಕೇನು ಹೇಳ್ತಾರೆ ಕರ್ಮಾತೀತ ಅವಸ್ಥಾ. ಅವಾಗೇನಾಗ್ತೀವಿ, ಬೇಗ ಬೇಗ ನಮ್ಮ ಗುರಿನ ಮುಟ್ತೀವಿ. ಹರ್ ಸಮಯ ಚೆಕ್ ಕರೋ ಜೋ ಕಹತಿ ಹೂँ वो करती हूँ. ಪ್ರತಿ ಸಮಯ ಚೆಕ್ ಮಾಡಿಕೊಳ್ರಿ, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನಾನು ಮಾಡ್ತಿದ್ದೀನಿ. ನೀನು कहते हो हम सर्वशक्तिमान की संतान है और करते क्या हो. ಹೇಳ್ತೀರ ನಾನು ಸರ್ವಶಕ್ತಿಮಾನ್ ಇದ್ದೀನಿ, ಮತ್ತೇನು ಹೇಳ್ತೀರಾ, ಕಮ್ಜೋರಿ ಕಿ ಬಾತ್ ಹೈ, ಆಜ್ ಸೆ ಯಹ ಪಕ್ಕಾ ಕರೋ ಕಿ ಜೋ ಕಹೂಂಗಿ ಸೋ ಕರೂಂಗಿ. ಅದಕ್ಕೆ ಇವತ್ತೇನು ಪಕ್ಕಾ ಮಾಡ್ಕೊಳ್ಬೇಕು, ನಾನೇನು ಹೇಳ್ತೀನೋ ಅದನ್ನು ಮಾಡ್ತೀನಿ. ಜೋ ಖುದ್ ಐಸೆ ಬನೆಂಗೆ ಉನ್ಕೋ ದೇಖ್ಕರ್ ಅವ್ರು ಭೀ ಆಪೇ ಹಿ ಕರೆಂಗೆ. ಪಾಪ ಹೇಳ್ತಾರೆ, ಜೋ ಖುದ್ ಐಸೆ ಬನೆಂಗೆ ಉನ್ಕೋ ದೇಖ್ ಕರ್ ಅವ್ರು ಭೀ ಆಪೇ ಹಿ ಕರೆಂಗೆ. ನೀವು ಮಾಡ್ತಿದ್ರಿ ಅಂದ್ರೆ ನಿಮ್ಮ ನೋಡಿ ಅವ್ರು ಮಾಡ್ತಾರೆ. आपको मेहनत करने की ज़रूरत नहीं रहेगी. अब तक तो यही उल्हाने मिलते रहते हैं कि कहते एक है करते तो दूसरा हो. ಅವ್ರೇನ್ರಿ ಏನೋ ಹೇಳ್ತಾರೆ ಮತ್ತವ್ರು ಏನೋ ಮಾಡ್ತಾರೆ. ಉಲ್ಲಾಹನ ಖತಮ್ ಹೋ ಫಿರ್ ಕ್ಯಾ ಬನ್ ಜಾಯಂಗೆ. ನಮಗೆ ಬೈಬಾರ್ದು ಅವರು. ಅಲ್ಲಾಹ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ, ಉಲ್ಲಾಹನ ಖತಮ್ ಆಯಿತು ಅಂದರೆ ನೀವೇನಾಗ್ಬಿಡ್ತೀರಾ, ಅಲ್ಲಾಹ ಆಗ್ಬಿಡ್ತೀರಾ, ಶ್ರೇಷ್ಠ ಆಗ್ಬಿಡ್ತೀರಾ. जितना अल्लाह बनेंगे तो फिर न चाहते हुए नाम बाला होगा. ಎಷ್ಟು ನೀವು ಶ್ರೇಷ್ಠ ಆಗ್ತೀರೋ, ನೀವು ಇಷ್ಟ ಇಲ್ಲದೆ ಇದ್ದರೂ ನಿಮ್ಮ ಹೆಸರೇನಾಗ್ತದೆ, ಪ್ರಸಿದ್ಧಿ ಆಗ್ತದೆ. तो किए हुए कोर्स की यह शिक्षा है मुख्य सार. ನೀವೇನು ಕೋರ್ಸ್ ಮಾಡಿದ್ದೀರಾ ಈಗ ಅದರ ಶಿಕ್ಷಣದ ಮುಖ್ಯ ಸಾರ ಏನಾಗಿದೆ, ಕಥನಿ करनी रहनी. सबसे खौफनाक मनुष्य कौन सा होता है, जिनसे सब डर जाते हैं. ಭಯಾನಕ ಮನುಷ್ಯ ಅಂದರೆ ಎಲ್ಲರೂ ಅವ್ರು ನೋಡಿ ಹೆದರ್ತಾರೆ. ದುನಿಯಾ ಕಿ ಬಾತು ದುನಿಯಾ ಮೇ ರಹಿ. ಜಗತ್ತಿನ ಮಾತು ಜಗತ್ತಿನಲ್ಲೇ ಇದೆ. ಲೇಕಿನ್ ಇಸ್ ದೈವಿ ಪರಿವಾರ ಕೆ ಅಂದರ್ ಸಬ್ಸೆ ಖೌಫ್ನಾಕ್ ನುಕ್ಸಾನ್ कारक वो है जो अंदर एक और बाहर से दूसरा रूप रखता है. ಎಲ್ಲದಕ್ಕಿಂತ ಡೇಂಜರ್ ಏನು ಅಂತಂದರೆ ಇಲ್ಲಿದೆ, ಏನೋ ಹೇಳ್ತಾರೆ, ಒಳಗಡೆ ಇನ್ನೊಂದೇನೋ ಇದೆ. ಅದಕ್ಕೆ ಇದು ಏನಂದ್ರೆ ಭಾಳಷ್ಟು ನುಕ್ಸಾನ್ದಾಯಕ ಅಂತ ಹೇಳ್ತಾರೆ ಬಾಬಾ. ಓ ಪರ್ನಿಂದಕ್ ಸೇ ಭೀ ಜಾಸ್ತಿ ಖೌಫ್ನಾಕ್ ಹೇ. ಒಳಗೊಂದು ಹೊರಗೊಂದು ಇಟ್ಕೊಂಡು ಏನು ಕೊಡ್ತಿರಲ್ಲ ನೀವು, ಇವರೇನು ಹೊರಗಡೆ ನಿಂದ ಮಾಡ್ತಿರ್ತಾರಲ್ಲ ಅದಕ್ಕಿಂತ ಡೇಂಜರ್ ಹೇಳ್ತಾರೆ ಬಾಬಾ. ಕ್ಯೋಂಕಿ ಓ ಕೋಯಿಗೆ ನಜ್ದೀಕ್ ನಹಿ ಆ ಸಕ್ತಾ. ಅಂಥವ್ರು ಯಾರು ಸಮೀಪ ಬರೋದಿಲ್ಲ. ಸ್ನೇಹಿ ನಹಿ ಬನ್ ಸಕ್ತಾ, ಯಾರಿಗೂ ಸ್ನೇಹಿ ಆಗೋದಿಲ್ಲ. ಉನ್ಸೆ ಸಬ್ ದೂರ್ ರಹನೆ ಕಿ ಕೋಶಿಶ್ ಕರೆಂಗೆ. ಎಲ್ಲರೂ ಅವರಿಂದ ದೂರ ಇರೋಕ್ಕೆ ಇಷ್ಟಪಡ್ತಾರೆ. ಇಸ್ಲಿಯೇ इस भट्टी में आप लोगों को यह शिक्षा मिली, इसको सच्चाई और सफाई कहा जाता है. ಅದಕ್ಕಾಗಿ ಈ ಭಟ್ಟಿನಲ್ಲಿ ತಮಗೆ ಶಿಕ್ಷಣ ಸಿಕ್ಕಿದೆ. ಏನು, ಸಚ್ಚಾಯಿ ಸಫಾಯಿ ಅಂದರೆ ಒಳಗೂ ಏನಿರ್ತೋ ಹೊರಗಡೆನೂ ಅದೇ ಇರಬೇಕು, ಹೊರಗಡೆ ಏನು ಹೇಳ್ತಿರೋ ಒಳಗಡೆನೂ ಅದೇ ಇರಬೇಕು. सफाई किस बात में, सच्चाई किस बात में, इनका भी बड़ा गुह्य रहस्य है. सच्चाई जो करे वो ही वर्णन करे. ಸಚ್ಚಾಯಿ ಅಂತಂದ್ರೇನು, ನೀವೇನು ಮಾಡ್ತೀರೋ ಅದನ್ನೇ ವರ್ಣನೆ ಮಾಡಬೇಕು. ಜೋ ಸೋಚಿ ವಹಿ ವರ್ಣನ್ ಕರೆ. ಏನು ವಿಚಾರ ಮಾಡ್ತಿದ್ದೀರೋ ಅದನ್ನೇ ವರ್ಣನೆ ಮಾಡಿ. ಬನಾವಟಿ ರೂಪ ನಹಿ, ಒಳಗಡೆ ಒಂದು ಏನೋ ಯೋಚನೆ ಮಾಡೋದು, ಹೊರಗಡೆ ಒಂದು ಹೇಳೋದು. ಮನಸಾ ವಾಚ ಕರ್ಮಣ ತೀನೋ ರೂಪ ಮೇ ಚಾಹಿಯೇ. ಮನಸಾ कथनी करनी वाचा रहनी कर्मणा. अगर मन में कोई संकल्प उत्पन्न होता है तो उसमें भी सच्चाई चाहिए और सफाई. ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಉತ್ಪನ್ನ ಆಯಿತು ಅಂತಂದರೆ ಅದರಲ್ಲಿ ಏನಿರಬೇಕು, ಸತ್ಯ ಇರಬೇಕು, ಸ್ವಚ್ಛ ಇರಬೇಕು. ಅಂದರ್ ಮೇ ಕೋಯಿ ಭೀ ವಿಕರ್ಮ ಕಾ ಕಿಚರಾ ನಹಿ ಹೋ. ಒಳಗಡೆ ಯಾವುದೇ ವಿಕರ್ಮದ ಹಲಸಿರಬಾರ್ದು. कोई भी भाव स्वभाव पुराने संस्कारों का भी किचरा नहीं हो. ಯಾವುದೇ ಭಾವ ಸ್ವಭಾವ ಹಳೆಯ ಸಂಸ್ಕಾರಗಳ ಕಿಚ್ಚರ ಇರಬಾರ್ದು. जो ऐसी सफाई वाला होगा वो ही सच्चा होगा. और जो सच्चा होता है उनकी परख क्या होती है. ಪಾಪ ಹೇಳ್ತಾರೆ, ಸಫಾಯಿ ಇರಬೇಕು, ಸ್ವಚ್ಛ ಇರಬೇಕು. ಇವ್ರು ಹಿಂಗೆ ಸಫಾಯಿ ಸಚ್ಚಾಯಿ ಇದ್ದಾರಂತೆ ಪರಕ್ ಹೆಂಗೆ ಮಾಡ್ಕೊಳ್ಳೋದು. जो सच्चा होगा वह सबका प्रिय होगा. ಯಾರು ಸತ್ಯ ಆಗಿರ್ತಾರೋ ಅವರು ಎಲ್ಲರಿಗೂ ಪ್ರಿಯ ಆಗಿರ್ತಾರೆ. उसमें भी सबसे पहले तो वह प्रभु प्रिय होगा. ಎಲ್ಲದಕ್ಕಿಂತ ಅವರು ಪ್ರಭುವಿಗೆ ಪ್ರಿಯ. ಪ್ರಭು ಪ್ರಿಯ ಲೋಕಪ್ರಿಯ ಅಂತ ಹೇಳ್ತಾರಲ್ಲ.
सच्चे पर साहेब राजी होता है तो पहले प्रभु प्रिय होगा, फिर देवी परिवार का प्रिय होगा। उसको कोई भी ऐसी नज़र से नहीं देखेगा। ಪಾಪ ಹೇಳ್ತಾರೆ, ಯಾರು ಪ್ರಭು ಪ್ರಿಯ, ದೈವಿ ಪರಿವಾರ ಪ್ರಿಯ ಅವರನ್ನು ಯಾರು ಕೆಟ್ಟ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ। उनकी नज़र वाणी में, उनके कर्म में ऐसी परिपक्वता होगी जो कभी भी न खुद ही डगमग होगा न ही दूसरों को करेगा। और दृष्टि और ಮಾತುಗಳು ಹೆಂಗಿರ್ತಾವೆ, ಕರ್ಮ ಹೆಂಗಿರ್ತದೆ ಅಂತಂದ್ರೆ ಪರಿಪಕ್ವತಾ ಇರ್ತದೆ, ಮೆಚ್ಯೂರಿಟಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ। ಅವರು ಅಳೆಗಾಡೋದಿಲ್ಲ, ಬೇರೆಯವರನ್ನು ಅಳೆಗಾಡಿಸ್ಲಿಕ್ಕೆ ಕೊಡಲ್ಲ। ಜೋ ಸಚ್ಚಾ ಹೋಗಾ ವಹ ಪ್ರಿಯ ಹೋಗಾ, ಯಾರು ಸತ್ಯ ಇರ್ತಾರೋ ಅವರು ಮಾತ್ರ ಎಲ್ಲರಿಗೂ ಪ್ರಿಯ ಆಗ್ತಾರೆ। ಕೈ ಸಮझते हैं कि हम तो सच्चे हैं लेकिन मुझे समझा नहीं जाता है, सच्चा हीरा कभी छिप थोड़े ही सकता है। ಇನ್ನು ಕೆಲವರು ಹೇಳ್ತಾರೆ, ನಾ ಎಷ್ಟು ಸತ್ಯವಾಗಿದ್ದೀನಿ, ನನ್ನ ಬಗ್ಗೆ ಯಾರು ತಿಳ್ಕೊಳ್ಳಂಗೇ ಇಲ್ಲ। ಆದರೆ ಬಾಬಾ ಹೇಳ್ತಾರೆ, ಸತ್ಯವನ್ನು ಎಂದು ಮುಚ್ಚಿಡ್ಲಿಕ್ಕಾಗೋದಿಲ್ಲ। इसलिए ही यह समझना मैं ऐसा हूँ परंतु मुझे ऐसा समझा नहीं जाता है, यह भी सच्चाई नहीं है। ಹಂಗೂ ತಿಳ್ಕೊಬೇಡ್ರಿ ಅಂತಾರೆ ಬಾಬಾ। ನಾ ಎಷ್ಟು ಸತ್ಯವಾಗಿದ್ದೀನಿ, ನಾನು ಹಿಂಗ್ಯಾಕೆ ತಿಳ್ಕೊತಾರ ಅನ್ನೋದು ಕೂಡ ಅದಕ್ಕೆ ಸತ್ಯ ಅನ್ನಲ್ಲ ಅಂತಾರೆ ಬಾಬಾ। सच्चाई कभी छिप नहीं सकती है और सच्चे सबके प्रिय बन जाते हैं। ಸತ್ಯ ಎಂದು ಮುಚ್ಚಿಟ್ಕೊಳ್ಳಿಕ್ಕಾಗೋದಿಲ್ಲ, ಸತ್ಯ ಎಲ್ಲರಿಗೂ ಪ್ರಿಯ ಆಗೇ ಆಗ್ತದೆ। कई यह भी समझते हैं कि हम नज़दीक नहीं हैं इसलिए ही प्रख्यात नहीं है। ಇನ್ನು ಕೆಲವರು ತಿಳ್ಕೊತಾರೆ, ನಾವು ಸಮೀಪ ಇಲ್ಲ ಅದಕ್ಕೆ ನಾವು प्रसिद्धि ಇಲ್ಲ ಅಂತ। लेकिन जो सच्चे और पक्के होते हैं वो दूर होते हुए भी अपनी परख छिपा नहीं सकते। ಆದರೆ ಬಾಬಾ ಹೇಳ್ತಾರೆ, ಯಾರು ಸತ್ಯವಾಗಿದ್ದೀರಾ, ಪಕ್ಕಾ ಇದ್ದೀರಾ, ದೂರ ಇದ್ದರೂ ಕೂಡ ನಿಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ, ಮುಚ್ಚಿಡೋಕ್ಕಾಗೋದಿಲ್ಲ। कोई कितना भी दूर हो लेकिन बाप दादा के नज़दीक होगा। ನೀವೆಷ್ಟೇ ದೂರ ಇದ್ದರೂ ನೀವು ಪರಮಾತ್ಮನಿಗೆ ಸಮೀಪ ಇದ್ದೀರಾ। जो बाप के नज़दीक हैं वो सबके नज़दीक, तो सच्चा बनना सफाई का सबूत चलन में दिखता है। ಬಾಬಾ ಹೇಳ್ತಾರೆ, ಯಾರು ತಂದೆಗೆ ಸಮೀಪ ಇದ್ದಾರೋ ಅವರೆಲ್ಲರಿಗೂ ಸಮೀಪ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ। ಅದಕ್ಕಾಗಿ ಸತ್ಯ ಇರಲೇಬೇಕು। ಸಫಾಯಿ ಸಬೂತ್ ಅಂದ್ರೆ ಏನು? ಚಲನ್ ಮೇ ದಿಕ್ತಾ ಹೈ, ನಿಮ್ಮ ನಡವಳಿಕೆಯಲ್ಲಿ ಕಾಣಿಸ್ತದೆ। ಸಿರ್ಫ್ ಸಮಜ್ನಾ ಹಿ ನಹಿ ಹೈ ಲೇಕಿನ್ ಕರ್ಮ ಮೇ ಕರ್ಕೆ ದಿಖಾನ, ಬರೀ ತಿಳಿಸಿ ಹೇಳೋದಲ್ಲ, ಕರ್ಮದಲ್ಲಿ ಬರಬೇಕು। ಜೋ ಕರ್ಮ ಹೋ ವೋ ಭಿ ದೂಸರೋಂ ಕೆ ಸರ್ವಿಸ್ ಕೆ ನಿಮಿತ್ತ ಹೋ। ನಿಮ್ಮ ಕರ್ಮಗಳು ಹೆಂಗಿರಬೇಕು ಅಂತಂದರೆ, ನಿಮ್ಮ ಪ್ರತಿಯೊಂದು ಕರ್ಮ ಬೇರೆಯವ್ರಿಗೆ ಸೇವೆ ಆಗಿರಬೇಕು, ಹಂಗೆ ನಿಮಿತ್ತ ಆಗಿರ್ಬೇಕಂತಾರೆ ಬಾಬಾ। अपनी मनसा वाचा कर्मणा को चेक करो, आप अपने को क्या कहलवाते हो। ತಮ್ಮನ್ನು ತಾವು ಏನಂತ ತಿಳ್ಕೊಳ್ತೀರಾ, ಏನಂತ ಹೇಳ್ತೀರಾ? और बाप दादा भी आप सभी को क्या टाइटल देते हैं वह याद है। ಬಾಬಾ ನಿಮಗೆಲ್ಲ ಏನು ಟೈಟಲ್ ಕೊಟ್ಟಿದ್ದಾರೆ ನೆನಪಿದೆಯಾ? ಸರ್ವಿಸೇಬಲ್ ಬಚ್ಚೆ, ನೀವೆಲ್ಲಿದ್ದೀರಿ ಈಗ? ಸೇವಾ ನಿರತ ಅಂತ ಹೇಳ್ತೀವಲ್ಲ ನಾವು। तो जो सर्विसेबल है उनका हर संकल्प, हर शब्द, हर कर्म सर्विस ही करेगा। ಯಾರು ಸೇವಾಧಾರಿಯಾಗಿದ್ದೀರೋ ನಿಮ್ಮ ಪ್ರತಿಯೊಂದು ಸಂಕಲ್ಪ, ಶಬ್ದ, ಕರ್ಮಗಳು ಏನಾಗಿದ್ದಾವೆ? ಸೇವೆ। भाषण करना, किसी को समझाना सिर्फ यही सर्विस नहीं है, परंतु जो सर्विसेबल है वो हर सेकंड सर्विस ही करते रहते हैं। ಭಾಷಣ ಮಾಡೋದು, ಭೋಜನ ಮಾಡೋದು ಅದಷ್ಟೇ ಸರ್ವಿಸ್ ಅಲ್ಲ, ನಿಮ್ಮ ಪ್ರತಿಯೊಂದು ಸಂಕಲ್ಪನೂ ಕೂಡ ಏನಿರ್ತದೆ? ಸರ್ವಿಸ್ ಇರ್ತದೆ। तो अपने को देखना है कि हमारे हर सेकंड सर्विसेबल चलन होती है। ನಮ್ಮ ಪ್ರತಿಯೊಂದು ಕ್ಷಣನೂ ಸೇವೆ ಅಂತ ಹೇಳ್ತಾರೆ ಬಾಬಾ। ಹಂಗಿದೆಯಾ? वह कहाँ डिसर्विस वाली चलन तो नहीं है। ಆವಾಗ ಡಿಸ್ಸರ್ವಿಸ್ ಚಲನ ಆಗ್ತದೇನು? जब नाम सर्विसेबल है तो कर्म भी ऐसा ही होना चाहिए। ನೀವ್ಯಾರು? ಸೇವಾ ನಿರತರು ಅಂದರೆ ಹೆಂಗಿರಬೇಕು? ನಿಮ್ಮ ಪ್ರತಿಯೊಂದು ಕ್ಷಣನೂ ಸೇವೆ ಆಗಿರಬೇಕು। यह याद रखने से पुरुषार्थ में सहज सफलता पाएंगे। ಇದು ನೆನಪಿರುವುದರಿಂದ ಪುರುಷಾರ್ಥದಲ್ಲಿ ಏನಾಗ್ತೀರಾ? ಸಹಜವಾಗಿ ಸಫಲ ಆಗ್ತೀರಾ। कई बहुत खुश होते हैं कि हमने इतने जिज्ञासु समझाए, इतने भाषण किए, बहुत सर्विस की, लेकिन वो भी हद की सर्विस है। ಇನ್ನು ಕೆಲವರು ಹೇಳ್ತಾರೆ, ಇಷ್ಟು ಭಾಷಣ ಮಾಡಿದೆ, ಇಂಥ ಜ್ಞಾನಿಗಳಿಗೆ ಪಾಠ ಮಾಡಿದೆ, ಸರ್ವಿಸ್ ಮಾಡಿದೆ, ಅದು ಕೂಡ ಏನು ಹೇಳ್ತಾರೆ ಬಾಬಾ? ಹದ್ದದು, ಅಬ್ ತೋ ಬೇಹದ್ ಕಿ ಸರ್ವಿಸ್ ಕರ್ನಿ ಹೇ। ಈಗ
बेहद्दिन सर्विस, मनसा वाचा कर्मणा तीनों रूपों से बेहद की सर्विस हो उसको कहा जाता है सर्विसेबल. ಮೂರು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬರೀ ಭಾಷಣ ಮಾಡಿದ್ರಷ್ಟೇ ಅಲ್ಲ, ಬರೀ ಕರ್ಮ ಮಾಡಿದ್ರಷ್ಟೇ ಅಲ್ಲ, ಮನಸ್ಸು ಅಷ್ಟೇ ಅಲ್ಲ, ಮೂರು ಆಗಬೇಕು. अब अपने को देखो कि हम सर्विसेबल बने हैं. ऐसा सर्विसेबल फिर स्नेही भी बहुत होगा. ಈ ರೀತಿ ಮೂರು ವಿಧದಲ್ಲಿ ಸರ್ವಿಸ್ ಮಾಡಿದವರು ಏನಾಗ್ಬಿಡ್ತಾರೆ, ಎಲ್ಲರಿಗೂ ಸ್ನೇಹಿ ಆಗ್ತಾರೆ. अब ऐसा सभी ने ठप्पा लगाया है व कोई साहस भी रहे हैं. ठप्ಪ ಅಂದರೆ ಸಿಕ್ಕ ಹಾಕ್ಕೊಂಡಿದ್ದೀರಾ ಅಥವಾ ಇನ್ನೂ ಏನಾದರೂ ಸಾಹಸ ಮಾಡೋರು ಇದ್ದೀರಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಜಬ್ ಕರ್ನಾ ಹಿ ಹೇ ತೋ ಗೋಯಾ ठप्ಪ ಲಗಿ ಹಿ ಗಯಾ. ಮಾಡಬೇಕು ಅಂತದ್ರ ಅರ್ಥ ಏನು, ठप्ಪ ಹಾಕಿದ್ರಿ ಅಂದರೆ ಸಿಕ್ಕ ಹಾಕಿದ್ರಿ. अपने में शक क्यों रखते हो, ತಮ್ಮ ಮೇಲೆ ತಮಗೆ ಯಾಕೆ ಸಂಶಯ ಬರ್ತದೆ. ಕಿ ನಾ ಮಾಲೂಮ್ ಪರೀಕ್ಷಾ ಮೇ ಪಾಸ್ ಹೋ ವಾ ಫೇಲ್ ಹೋ, ಗೊತ್ತಿಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವೋ ಇಲ್ಲ. होशियार स्टूडेंट सदैव निश्चय से कहते हैं कि हम तो नंबर 1 आएंगे. ಯಾರು ಜಾಣ ಮಕ್ಕಳಿರ್ತಾರೋ ಅವ್ರು ಏನು ತಿಳ್ಕೊತಾರೆ, ನಿಶ್ಚಯವಾಗಿ ನಾವು ನಂಬರ್ 1 ಬಂದೇ ಬರ್ತದೆ. अगर पहले से ही अपने में संशय रखेंगे तो संशय की रिजल्ट क्या होती है. ಮೊದಲೇ ನೀವು ಸಂಶಯ ಮಾಡಿಕೊಂಡ್ರೆ ರಿಸಲ್ಟ್ ಏನು ಬರ್ತದೆ. ಫಿರ್ ವಿಜಯಿ ಬನ್ನ ಸಕೆ, ಎಂದೂ ವಿಜಯ ಆಗೋದಿಲ್ಲ. ಅಗರ್ ಜರಾ ಭೀ ಸಂಶಯ ರಖಾ ತೋ ವಿಜಯಿ ನಹಿ ಬನೇಂಗೆ. ಸ್ವಲ್ಪ ಏನಾದರೂ ನಿಮ್ಗೆ ಸಂಶಯ ಇತ್ತು ಅಂದರೆ ಎಂದೂ ವಿಜಯ ಆಗೋದಿಲ್ಲ. ಜಬ್ ತಕ್ ನಿಶ್ಚಯ ನಹಿ ಹೇ आप लोगों ने शुरू से ही दाव लगाया है कि वर्षा लेके ही छोड़ेंगे या सोचा था कि देखेंगे. ಬಾಬಾ ಹೇಳ್ತಾರೆ, ನೋಡೋಣ ಮಾಡೋಣ ಅಂತೀರೋ ಅಥವಾ ಆಸ್ತಿ ತಗೊಂಡೇ ತಗೋತೀನಿ ಅಂತ ಅಂತೀರೋ ಅಂತಾರೆ ಬಾಬಾ. ದಾವ್ ಲಗಾಯ ಗೋಯಾ ಬನ್ ಗಯಾ. ದಾವ್ ಲಗಾಯ ಅಂದರೆ ಮಾಡೇ ಮಾಡ್ತೀನಿ ಅಂತ ಒಂದು ಅಜ್ಜಿ ಜೋರ್ಸೆ ಆಗ ಹೇಳಿದ್ರಲ್ಲ ಬಾಬಾ ठप्ಪ ಅಂತೇಳಿ, ಹಂಗೆ ಮಾಡಿದ್ರಿ ಅಂತಂದರೆ ನೀವು ಹಾಗೆ ಆಗ್ತೀರಾ. ಜಬ್ ಅಪ್ನೆ ಕೋ ನಿಶ್ಚಯ ಬುದ್ಧಿ कहते हैं तो कोई भी बात में ना बाप में न बाप की नॉलेज में न बाप के परिवार में संशय व विकल्प उठना चाहिए. ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿ ಅಂತ ಯಾರು ಹೇಳ್ತಾರೆ, ತಂದೆ ಮೇಲೆ, ತಂದೆ ಕೊಟ್ಟಂಥ ಜ್ಞಾನದ ಮೇಲೆ, ಪರಿವಾರದ ಮೇಲೆ ಸಂಶಯ ಇಲ್ಲ ಅಂತಂದರೆ ನೀವೇನಾಗ್ಬಿಡ್ತೀರಾ, विकल्प उठना चाहिए. हम शिव बाबा के हैं तो फिर सर्वशक्तिमान के बच्चे निश्चय बुद्धि हैं, यह कौन बोलता है. सर्वशक्तिमान के बच्चे बोलते हैं. ಬಾಬಾ ಹೇಳ್ತಾರೆ, ನಾನು ಸರ್ವಶಕ್ತಿಮಾನ್ ಮಗು ಇದ್ದೀನಿ ಅನ್ನೋ ನಿಶ್ಚಯ ಇತ್ತು ಅಂತಂದರೆ ಏನಾಗ್ತದೆ, ಎಲ್ಲ ವಿಜಯ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. निश्चय रखने से ही विजय हो जाएगी. भल करके अंदर समझो न ಮಾಲೂಮ್ ಕ್ಯಾ ಹೋಗಾ. ಬಾಬಾ ಹೇಳ್ತಾರೆ, ನಿಶ್ಚಯ ಇಟ್ಕೊಂಡು ವಿಜಯ ಆಗೇ ಆಗ್ತದೆ. ಅದ್ರ ಮತ್ತೇನು ಮಾಡ್ತಾರೆ, ಒಳಗಡೆ ತಿಳ್ಕೊತಾರೆ, ಗೊತ್ತಿಲ್ಲ ಏನಾಗತ್ತೆ. ಪರಂತು ಫಿರ್ ಭಿ ನಿಶ್ಚಯ ಮೇ ವಿಜಯ ಹೋ ಜಾಯೇಗಾ. ಆದರೆ ನಿಶ್ಚಯ ಇದ್ದರೆ ವಿಜಯ ಆಗೇ ಆಗ್ತದೆ. ಅಗರ್ ನಿಶ್ಚಯ ನಹಿ ತೋ ಆಪ್ಕಾ ಕರ್ಮ ಭಿ ವೈಸಾ ಹಿ ಚಲೇಗಾ. निश्चय रखेंगे कि हमको करना ही है तो कर्म भी वैसा ही होगा. ನಿಶ್ಚಯ ಮಾಡ್ಕೊಂಡು ಕರ್ಮ ಮಾಡಿದರೆ ಕರ್ಮನೂ ಹಾಗೆ ಆಗ್ತದೆ. ಅಗರ್ ಖ್ಯಾಲ್ ಕರೆಂಗೆ ಕಿ ಅಚ್ಚಾ ದೇಖೆಂಗೆ ಕರೆಂಗೆ, ಆದರೆ ನೀವು ಹಿಂಗೆ ನೋಡೋಣ ಮಾಡೋಣ ಅಂತಂದರೆ ಆಗೋದಿಲ್ಲ ಅಂತಾರೆ ಬಾಬಾ. तो कर्म भी ढीला ही चलेगा. कभी भी अपने में कमजोर की संशय की फीलिंग नहीं आनी चाहिए. ಎಂದೂ ಕೂಡ ಹೃದಯ ವಿಧೀರ್ಣ ಆಗಬಾರ್ದು, ಸಂಶಯದ ಅನುಭವದಲ್ಲಿ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಕಮ್ಜೋರಿಕೆ ಸಂಕಲ್ಪ ಹಿ ಸಂಶಯ ಹೇ. ಬಾಬಾ ಹೇಳ್ತಾರೆ, ವೀಕ್ನೆಸ್ ಇದ್ದು ಇದನ್ನೇನಿದೆ, ಸಂಶಯ ಇದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.